ಸಚಿವ ಸಂಪುಟದಲ್ಲಿ ಯಾರಿರ್ತಾರೆ ಅನ್ನೋದು ಇವತ್ತು ದೆಹಲಿಯಲ್ಲಿ ನಿರ್ಧಾರ ಆಗುತ್ತೆ. ಇನ್ನು ಶಾಸಕರು ತಮ್ಮ ಜಾತಿ, ಹಿರಿತನ, ಪಕ್ಷಕ್ಕೆ ಸಲ್ಲಿಸಿದಂಥ ಸೇವೆ ಇದೆಲ್ಲವನ್ನ ಪ್ರಸ್ತಾಪ ಮಾಡಿ ಮಂತ್ರಿಗಳಾಗಬೇಕು ಅಂತ ಬಯಸ್ತಾ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ಮಧು ಬಂಗಾರಪ್ಪ ಅವರಿಗಿಂತ ನಾನು ಸೀನಿಯರು, ನನಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ನಂಬಿಕೆ ಇದೆ ನನಗೆ ಅಂತ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ನಾನು ಕಾಂಗ್ರೆಸ್ನಲ್ಲಿ ಶಿವಮೊಗ್ಗದಲ್ಲಿ ಹಿರಿಯ ಶಾಸಕ, ನಾನು ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲೇ ಮಂತ್ರಿ ಆಗಬೇಕಿತ್ತು, ಅದು ತಪ್ಪು. ಮಧು ಬಂಗಾರಪ್ಪ ಅವರಿಗಿಂತ ನಾನು ಸೀನಿಯರ್ ರೀ, 3 ಸಲ MLA ಆಗಿದ್ದೀನಿ, ನಾನು ಮಂತ್ರಿ ಮಾಡ್ತಾರೆ ನನ್ನನ್ನು ಅಂತ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರೆಲ್ಲರೂ ಕೂಡ ಏನು ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿರುವಂಥದ್ದು. ಇದೀಗ ನಮ್ಮ ಜೊತೆ ಮಾತಾಡಲಿಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ. ಸರ್, ನೀವು ಏನು ಈಗ ಸಚಿವ ಆಕಾಂಕ್ಷಿ ಪಟ್ಟಿಯಲ್ಲಿ ನಿಮ್ಮದು ಹೆಸರು ಮುಂದೆ ಕೇಳ್ಬರ್ತದೆ, ಈಗ ಬಹಿರಂಗವಾಗಿ ಹೇಳಿಕೆ ಕೂಡ ಕೊಡ್ತಾ ಇದ್ದೀರಿ. ಅಲ್ಲ ನೋಡಿ, ರಾಜಕೀಯದಲ್ಲಿ ನಿಂತು ನೀರಲ್ಲ ಅಲ್ವಾ. ನಾನು ಒಬ್ಬ 3ನೇ ಬಾರಿ ಈ ಶಾಸಕನಾಗಿ, ರಾಜ್ಯದ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿಯಾಗಿ ಇವತ್ತು ನಾನು ಕೇಳಿದ್ದೀನಿ. ಯಾಕಂದರೆ ಸಮರ್ಥವಾಗಿ ನಿಭಾಯಿಸೋಕ್ಕೆ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳಿದ್ದೀವಿ. ಬಹುಶಃ ಹೈಕಮಾಂಡು ಮತ್ತು ರಾಜ್ಯ ನಾಯಕರ ತೀರ್ಮಾನಗಳು ಆಗಿರುತ್ತೆ. ಸುಮಾರು ನಾವೊಂದು 30 ಜನಗಳು ಹೋಗಿ ಮೊನ್ನೆ ಹೈಕಮಾಂಡ್ ಭೇಟಿ ಮಾಡಿ ಬಂದಿದ್ದೀವಿ. ಸಂಪುಟ ವಿಸ್ತರಣೆ ಆಗಬೇಕು ಅಂತ ಹೇಳಿದಾಗ ಇವತ್ತು ಅವಕಾಶ ಇದೆ. ಈಗ ಇವತ್ತೇನು ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ಸಂದರ್ಭದಲ್ಲಿ ಕೊಟ್ಟರೆ ಒಳ್ಳೆಯದಿದೆ, ಇಲ್ಲ ಅಂದರೆ ಮುಂದಿನ ಇದರಲ್ಲವರು ಕೊಡಬೇಕಂತ ಕೇಳ್ಕೊಳ್ತೀವಿ. ಈಗ ಮುಂದಿನ ಇದರಲ್ಲಿ ಅಂದರೆ ಮತ್ತೆ ಈಗ 3 ವರ್ಷ ಕಳೆದಾಯಿತು, ಹೋದ ಸಿದ್ದರಾಮಯ್ಯ ಸಂಪುಟದಲ್ಲೂ ನಿಮ್ಗೆ ಸ್ಥಾನ ಸಿಗಲಿಲ್ಲ ಅಲ್ಲ. ಈಗ 30 ಜನ ತಗೊಳ್ಳಲ್ಲ. ಈಗ ಸದ್ಯಕ್ಕೆ ನಾಳೆ ಒಂದು 7-8 ಜನ ತಗೋಬೋದು ಅನ್ನೋದಿದೆ. ಅದರಲ್ಲೇ ಕೊಟ್ಟರೆ ಸಂತೋಷ, ಇಲ್ಲ ಸೆಕೆಂಡ್ ಲಿಸ್ಟ್ ಯಾರು ಕೊಡಬೇಕಂತ ಕೇಳ್ಕೊಳ್ತೀವಿ. ಸಿಗುವ ನಿರೀಕ್ಷೆ ಇದೆಯಾ ಅಂತ ನಿಮಗೆ? ಖಂಡಿತ ಇದೆ, ನಿರೀಕ್ಷೆ ಇದೆ. ಪೂಜ್ಯ ಗುರುಗಳ ಆಶೀರ್ವಾದ ಇದೆ, ಎಲ್ಲ ಸಮಾಜದವರ ಆಶೀರ್ವಾದ ಇದೆ, ನಮ್ಮ ನಾಯಕರುಗಳ ಆಶೀರ್ವಾದ ಇದೆ. ಖಂಡಿತ ಆಗುತ್ತೆ ಅನ್ನೋ ಭರವಸೆ ಇದೆ. ಅಲ್ಲ, ನಿಮಗೆ ಸಚಿವರಾಗುವ ಎಲ್ಲ ಅರ್ಹತೆ ಇದ್ರೂ ಕೂಡ ನೀವೆಲ್ಲ ಈಗ ಈ ಜಿಲ್ಲಾವಾರು ಕೋಟಾ ಮತ್ತು ಈ ಜಾತಿವಾರು ಕೋಟಾದಲ್ಲಿ ಬಂದರೆ ಮಧು ಬಂಗಾರಪ್ಪನವರು ಮತ್ತು ನೀವು ಒಂದೇ ಜಿಲ್ಲೆಯವರಾಗಿರೋದ್ರಿಂದ ನಿಮ್ಗೆ ಹಿನ್ನಡೆ ಆಗ್ತಾ ಇದೆ ಅನಿಸ್ತಾ ಇದೆ. ಇಲ್ಲ ನೋಡಿ, ನಾನು ಸಹ 3ನೇ ಬಾರಿ MLA ಆಗಿದ್ದೀನಿ. ಮಧು ಬಂಗಾರಪ್ಪನವ್ರು 2ನೇ ಬಾರಿ MLA ಆಗಿ. ಆದರೂ ಸಹ ಅವರಿಗೆ ಹಿಂದೆ ಮಾನ್ಯ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ನಾನೇನು ವಿರೋಧ ಮಾಡಿಲ್ಲಲ್ಲ, ಅವರಿಗೆ 3 ವರ್ಷ ಕೊಟ್ಟಿದ್ದಾರಲ್ಲ, ವಿರೋಧ ಏನು ನಾನು ಮಾಡಲಿಲ್ಲ. ಯಾಕಂದ್ರೆ ನಮ್ಮ ನಾಯಕರ ಮಗ, ನಾವು ಖುಷಿ ಬಿದ್ದಿದ್ದೀವಿ, ಸಂತೋಷ ಪಟ್ಟಿದ್ದೀವಿ. ಈಗ ನಮಗೊಂದು ಅವಕಾಶ ಕೊಡಿ, ಒಂದು 2 ವರ್ಷ ಇದೆ, ಇನ್ನು ಅವಕಾಶ ಕೊಡಿ ಅಂತ ಕೇಳ್ತೇನೆ. ತಪ್ಪೇನಿದೆ ಅಲ್ವಾ? ಹಾಗಾಗಿಬಿಟ್ರೆ ಬೇರೆ ಏನು ವಿಚಾರ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ಒಂದು ವೇಳೆ ಮತ್ತೆ ಈ ಬಾರಿ ನಿರಾಶೆ ಆಗಿದ್ದಲ್ಲಿ ನಿಮ್ಮ ನಡೆ ಏನಂತೇಳಿ? ನಿರಾಶೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ನನಗೆ ಭರವಸೆ ಇದೆ. ಈಗಾಗಲೇ ನಮ್ಮ ಪರವಾಗಿ ಪೂಜ್ಯ ಗುರುಗಳಾದ ಪ್ರಣವಾನಂದ ಸ್ವಾಮೀಜಿಯವರು, ಭಾಳಷ್ಟು ಸ್ವಾಮೀಜಿಗಳು ಮಾತಾಡಿದ್ದಾರೆ. ಏನೋ ದೇವರ ಆಶೀರ್ವಾದ, ಸ್ವಾಮೀಜಿಗಳ ಆಶೀರ್ವಾದ, ಹಾಗಾಗಿ ನಮ್ಮ ತಾಲೂಕಿನ ಜನರ ಆಶೀರ್ವಾದದಿಂದ ಖಂಡಿತ ಆಗ್ತೀನಿ ಅಂತ ಭರವಸೆ ಇದೆ. ಈಗ ಶಾಸಕರಾಗಿ ನಿಮ್ಮ ಕ್ಷೇತ್ರಕ್ಕೆಲ್ಲ ಕೆಲಸ ಮಾಡಿರ್ತೀರಿ, ಸಚಿವರಾದರೆ ಮತ್ತು ಇಡೀ ರಾಜ್ಯಕ್ಕೆ ನೀವು ಕೆಲಸ ಮಾಡ್ಬೋದು. ಏನೆಲ್ಲ ನಿಮ್ಮ ಕನಸು ಇರುವಂಥದ್ದು? ನೋಡಿ, ಒಂದು ರಾಜ್ಯ ಸಂಪುಟದಲ್ಲಿದ್ದರೆ ಒಂದು ತಾಲೂಕು ಅಭಿವೃದ್ಧಿ ಆಗುತ್ತೆ. ರಾಜ್ಯದಲ್ಲಿ ನಾವು ಯಾವ ಇಲಾಖೆ ಕೊಟ್ಟಿರ್ತಾರೆ ಆ ಇಲಾಖೆ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸತ್ಯ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.